ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಪಾರ್ವತಿ. ಜ್ಯೋತಿಷ್ಯ ಜ್ಞಾನಸುಧಾ ಬೈ ಪಾರ್ವತಿ ನನ್ನ ಚಾನಲ್ನ ಯಾರು ನೋಡ್ತಿಲ್ವೋ, ಅಕಸ್ಮಾತ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ, ನೋಡದೇ ಇರೋರು ಪ್ರೋತ್ಸಾಹ ಕಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ವಿಡಿಯೋ ನೋಡಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ವೀಡಿಯೋಸ್ನ ಬೇರೆಯವ್ರಿಗೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ನಾನು ಮಾಡೋ ಹೊಸ ವಿಡಿಯೋಗಳು ನಿಮಗೆ ಸಿಗಬೇಕು ಅಂದರೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನನ್ನ ಚಾನಲ್ ನೋಡ್ತಿರೋರು ಎಷ್ಟೋ ಜನ ಲಾಸ್ಟ್ ವೀಕ್ ಒಂದು ವಿಡಿಯೋ ಕೊಟ್ಟಿದ್ದೆ, ಅಮರಣಾಂತ ಧನಯೋಗ ಅಂತ. ಇನ್ನೂ ತುಂಬ ಜನ ನೋಡಿಲ್ಲ. 1 ವರ್ಷದಿಂದ ನಾನು ಮಾಡಿರಲಿಲ್ವಲ್ಲ ಮೇಡಮ್, ಮಾಡೇ ಇಲ್ಲ ಅಂತ ಅಂದ್ಕೊಂಡಿರ್ತಾರೆ. ಯಾರು ನೋಡಿಲ್ವೋ ನಿಮಗೆ ಸಿಕ್ಕರೆ ನೋಡಿ ಅಂತ ಹೇಳ್ತೀನಿ. ಮತ್ತು ಇವತ್ತಿನ ವಿಷಯಕ್ಕೆ ಬರೋಣ. ಇವತ್ತಿನ ವಿಷಯ ಅಯತ್ನ ಧನಲಾಭ ಯೋಗ ಅಂತ ಹೇಳಿಬಿಟ್ಟು, ಅಂದರೆ ಇದು ಒಂದು ಶ್ರಮರಹಿತ ಯೋಗ. ಶ್ರಮ ಪಡೆದೇನೆ ನಮ್ಮ ಜಾತಕದಲ್ಲಿ ಯೋಗ ಇದೆ ಅಂದರೆ ಯಾವ ರೀತಿ ಯೋಗ ವರ್ಕ್ ಆಗುತ್ತೆ ಅಂತ. ಹಾಗಂತ ಹೇಳ್ಬಿಟ್ಟು ಯಾರು ಶ್ರಮ ಪಡದೆ ಇರೋಕ್ಕಾಗಲ್ಲ, ಶ್ರಮ ಪಡಲೇಬೇಕು. ಆದರೆ ಒಂದು ಜಾತಕದಲ್ಲಿ ಯೋಗ ಇದ್ದಾಗ ಏನಾಗುತ್ತೆ ಅಂದರೆ, ಕೆಲವೊಬ್ಬರು ಜಾಸ್ತಿ ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ದುಡ್ಡು ಕೂಡಿಡೋಕ್ಕೆ ಮಾಡೋಕ್ಕೆ ಆಗ್ತಾ ಇರಲ್ಲ. ಆದರೆ ಈ ಯೋಗ ಇರೋರ್ಗೆ ಏನಾಗುತ್ತೆ ಅಂದರೆ, ಒಂದು ಸ್ವಲ್ಪ ಕಷ್ಟಪಟ್ಟರೂ ಸಾಕು, ಹಣ ಬಂದು ಶೇಖರಣೆ ಆಗುತ್ತೆ. ಅದೇ ಈ ಯೋಗದ ಮಹಾತ್ಮೆ. ಈ ಯೋಗ ಯಾರಲ್ಲಿ ಇದೆಯೋ ಇಲ್ಲೋ ನೋಡ್ಕೊಳ್ಳಿ. ನಾನು ಲಾಸ್ಟ್ ವೀಕ್ ಹೇಳಿದೆ, ನಿಮಗೆ ಈ ಯೋಗ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೋಬೇಕು ಅಂದರೆ ಫಸ್ಟು ನೀವೊಂದಷ್ಟು ಜಾತಕಗಳನ್ನ ಇಟ್ಕೊಳ್ಳಿ. ಒಂದು ಸ್ವಲ್ಪ ಯಾವ್ಯಾವ ಮನೆಯಲ್ಲಿರುತ್ತೆ ಏನು ಅಂತ ಕೂತ್ಕೊಂಡು ನೋಡ್ಕೊಳ್ಳಿ. ಧನಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ 2ನೇ ಮನೆಯೇ ನೋಡ್ಕೋಬೇಕು. ಇದು ನೋಡಿದ್ರೇ 2ನೇ ಮನೆ ಧನಸ್ಥಾನದ ಬಗ್ಗೆ ನಾವು ವಿವರವಾಗಿ ತಿಳ್ಕೊಳಕ್ಕಾಗೋದು. ಧನಸ್ಥಾನ ಚೆನ್ನಾಗಿದೆಯಾ ನಿಮ್ಮ ಜಾತಕದಲ್ಲಿ, ಕೆಟ್ಟಿದೆಯಾ ನೋಡೋಣ. ಮುಂದಿನ ಇದಕ್ಕೆ ಹೋಗೋಣ, ಸ್ಲೈಡ್ಗೆ. ನೋಡೋಣ ವೀಕ್ಷಕರೇ, ಅಯತ್ನ ಧನಲಾಭ ಯೋಗದ ಲಕ್ಷಣಗಳು ಹೇಗಿರುತ್ತೆ ನೋಡೋಣ. ಫಸ್ಟ್ ಏನಾಗಿರಬೇಕು ಅಂದರೆ, ಲಗ್ನಾಧಿಪತಿ 2ನೇ ಮನೆಯಲ್ಲಿರಬೇಕು. ಅಂದರೆ ನಾವು ಲಗ್ನ ಅಂತ ಯಾವುದು ನೋಡ್ತೀವೋ 1ನೇ ಮನೆ ಅಧಿಪತಿ ಅವನೇನಾಗಿರಬೇಕು, 2ನೇ ಮನೆಯಲ್ಲಿ ಇರಬೇಕು. ನೆಕ್ಸ್ಟ್ ಪಾಯಿಂಟು, 2ನೇ ಮನೆ ಅಧಿಪತಿ ಲಗ್ನದಲ್ಲಿರಬೇಕು. 2ನೇ ಮನೆ ಅಂದರೆ ಧನಸ್ಥಾನದ ಅಧಿಪತಿ, ದ್ವಿತೀಯದ ಅಧಿಪತಿ. ಈ ಲಗ್ನದಿಂದ ಎಣಿಸಿದಾಗ 2ನೇ ಮನೆ ಬರುತ್ತಲ್ವಾ, ಕ್ಲಾಕ್ ವೈಸಲ್ಲಿ ಹೋದರೆ ಆ ಮನೆಯ ಅಧಿಪತಿನ ಆಗಿರಬೇಕು, ಲಗ್ನದಲ್ಲಿ ಇರಬೇಕು ಅಂತ ಹೇಳಬೇಕು. ಅಂದರೆ ಏನರ್ಥ ಅಂದರೆ, 2 ಗ್ರಹಗಳು ತಮ್ಮ ತಮ್ಮ ಮನೆಗಳನ್ನು ಬದಲಾಯಿಸಿಕೊಂಡಿರಬೇಕು. ಅಂದರೆ ಲಗ್ನಾಧಿಪತಿ ದ್ವಿತೀಯದಲ್ಲಿ, ದ್ವಿತೀಯಾಧಿಪತಿ ಲಗ್ನದಲ್ಲಿ ಇದ್ದಾಗ ಅವ್ರವ್ರ ಮನೇನ ಬದಲಾಯಿಸ್ಕೊಂಡು ಇದೆ ಅಂತ ಅರ್ಥ. ಇದೊಂದು ಪರಿವರ್ತನಾ ಯೋಗವು ಹೌದು. ಈ ಥರ ಇರೋದಕ್ಕೆ ಯೋಗಗಳು ತಮ್ಮ ತಮ್ಮ ಮನೆಗಳನ್ನ ಬದಲಾಯಿಸ್ಕೊಂಡಿರ್ತಾರೆ. ಅವ್ರ ಮನೆಯಲ್ಲಿ ಇವರು, ಇವ್ರ ಮನೆಯಲ್ಲಿ ಅವರು ಅಂತ. ಅದನ್ನು ಪರಿವರ್ತನಾ ಯೋಗ ಅಂತ ಹೇಳ್ತೀವಿ. ನೆಕ್ಸ್ಟು ಇದೇ ಏನಂದರೆ, ನಾವು ಹೋಗಿ ಒಂದು ಜಮೀನು ಏನಾದರೂ ಇರುತ್ತೆ, ನಮಗೆ ಅಟ್ಯಾಚ್ ಆಗಿರೋದನ್ನು ಏನು ಮಾಡ್ತೀವಿ, ಅವ್ರಿಗೊಂದು ಕಡೆ ಇರುತ್ತೆ, ನಮಗೊಂದು ಕಡೆ ಇರುತ್ತೆ. ನಮಗೇನಾದರೂ ಅಟ್ಯಾಚ್ ಆಗಿದ್ದರೆ ಜಮೀನು ಅಂಥದನ್ನು ಏನು ಮಾಡ್ತೀವಿ, ನಿಮ್ಮದು ಕೊಡಪ್ಪ ನಂಗೆ ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು ಇಸ್ಕೊಂಡು, ನಮ್ಮ ಜಮೀನು ಎಲ್ಲೋ ಇರೋದು ಅವ್ರಿಗೇನಾದರೂ ಅನುಕೂಲ ಆಗಿದ್ದರೆ ಕೊಡ್ತೀವಿ. ಅದನ್ನು ಪರಿವರ್ತನೆ ಅಂತ ಹೇಳ್ತೀವಿ. ನಾವು ಡಾಕ್ಯುಮೆಂಟುಗಳಲ್ಲಿ ಮಾಡಬೇಕಾದ್ರೆ ಅದನ್ನು ಸತ ಜಮೀನು ಆಸ್ತಿ ಈ ಥರ ಇದ್ದರೆ ನಮ್ಗೆ ಅನುಕೂಲ ಆಗಿರೋದನ್ನು ಅವ್ರದ್ದು ನಮಗೆ, ನಮ್ಮದು ಅವ್ರಿಗೆ ತಗೊತೀವಿ. ಅದೊಂದು ಅದೇ ರೀತಿ ಜ್ಯೋತಿಷ್ಯದಲ್ಲಿ ಒಂದು ಮನೆಯಲ್ಲಿರೋ ಗ್ರಹ ಇನ್ನೊಂದು ಮನೆಯಲ್ಲಿ ಇದ್ದಾಗ, ಅವ್ರ ಮನೆಯಲ್ಲಿ ಇವರು, ಇವ್ರ ಮನೆಯಲ್ಲೇ ಅವರು ಅಂತ ಬಂದಾಗ ಅದನ್ನು ಪರಿವರ್ತನಾ ಯೋಗ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡೋಣ, ಅಯತ್ನ ಧನಲಾಭ ಯೋಗದ ಟಿಪ್ಪಣಿ. ಇದ್ರದ್ದೇನು ಅಂತ ನೋಡೋಣ. ಡೀಟೇಲ್ ಆಗಿ ಅಲ್ಲದೆ ಒಂದು ಸಣ್ಣದಾಗಿ ತಿಳ್ಕೊಳ್ಳೋಣ. ಈ ಯೋಗವುಳ್ಳ ಜಾತಕರು ಶ್ರಮ ವಹಿಸದೆಯೇ ಹಣ ಸಂಪಾದಿಸಿಕೊಳ್ಳುತ್ತಾರೆ. ಇಂತಹವರಿಗೆ ಹಣ ಯಾವಾಗಲೂ ಸುಲಲಿತವಾಗಿ ಹರಿದು ಬರುತ್ತದೆ. ಇವರಿಗೆ ಯಾವತ್ತೂ ಹಣಕ್ಕೆ ಕುಂದು ಬರದು. ಕೆಲವರಿಗೆ ಎಷ್ಟು ಪರಿಶ್ರಮ ಹಾಕಿದರೂ ಕಷ್ಟಗಳು ಏಳತೀರದು. ಆದರೆ ಇವರು ದೈವಬಲದ ಕಾರಣ ಹಣಕಾಸಿನ ವಿಷಯದಲ್ಲಿ ಅದೃಷ್ಟವಲ್ಲದೆ ಅತ್ಯಂತ ಅನಿರೀಕ್ಷಿತ ಅಪೇಕ್ಷಣೀಯ ಯೋಗ ಎನ್ನಬಹುದು. ಅಂದರೆ
ಜನ ಬದುಕೋದೇ, ನಾವು ಜೀವನ ನಡೆಸಬೇಕು, ಬದುಕೋದಕ್ಕೆ ದುಡ್ಡು ಬೇಕು, ದುಡ್ಡಿದ್ರೇ ಎಲ್ಲ. ಆದ್ದರಿಂದ ಕೆಲವೊಬ್ರು ಎಷ್ಟೇ ಶ್ರಮ ಹಾಕಿದ್ರೂ ಹಣ ಬರಲ್ಲ. ಈ ಯೋಗ ಇದ್ದರೆ ಏನಾಗುತ್ತೆ, ಅವರು ಹೆಚ್ಚು ಶ್ರಮ ಪಡೋದಿಲ್ಲ, ಈಸಿಯಾಗಿ ಒಂದು ಸ್ವಲ್ಪ ಶ್ರಮ ಪಟ್ಬಿಟ್ರೆ ಸಾಕು, ಅವರು ಹಣ ಸಂಪಾದನೆ ಮಾಡ್ಕೊತಾರೆ. ಮತ್ತು ಯಾವಾಗಲೂ ಒಂದು ಸ್ವಲ್ಪ ಇನ್ಯಾವುದೋ ರೀತಿಯಲ್ಲಿ ಸೋರ್ಸಸ್ ಯಾವ ರೀತಿ ಇರುತ್ತೋ ಇಲ್ಲ, ಇವ್ರಿಗೆ ಹಣ ಯಾವಾಗಲೂ ಸಿಗ್ತಾ ಇರುತ್ತೆ. ಅಂದರೆ ಸುಲಲಿತವಾಗಿ ಹಣ ಕೈಗೆ ಸಿಗ್ತಾ ಇರುತ್ತೆ. ಮತ್ತು ಇವ್ರಿಗೆ ಕಷ್ಟ ಬರೋದಿಲ್ಲ. ಫೈನಾನ್ಸ್ ವಿಷಯದಲ್ಲಿ, ಜೀವನದಲ್ಲಿ ಬೇರೆ ಏನಾದರೂ ಕಷ್ಟ ಇರ್ಬೋದು, ನಾವಿಲ್ಲಿ ಧನಲಾಭ ಯೋಗದ ಕುರಿತು ಮಾತಾಡ್ತಾ ಇದ್ದೀವಿ. ಏನು ಕಷ್ಟಪಡದೆ ಸುಲಭವಾಗಿ ಇವ್ರಿಗೆ ಸಿಕ್ಬಿಡುತ್ತೆ ಹಣ. ಏನು ಹೆಚ್ಚು ಶ್ರಮ ಹಾಕೋ ಆಗಿರಲ್ಲ, ಏನು ಮಾಡೋ ಹಾಗಿರಲ್ಲ. ಒಬ್ಬೊಬ್ರು ಎಷ್ಟು ಕಷ್ಟಪಟ್ಟರು, ಮೇಡಮ್ ಅವರೇ ನನಗೆ ಇದು ಬರಲ್ಲ, ದುಡ್ಡಿಲ್ಲ, ನಂಗೆ ಕೆರಿಯರ್ ಇಂಪ್ರೂವ್ ಆಗಿಲ್ಲ, ಏನೋ ಒಂದು ಹೇಳ್ತಾರೆ. ಇವರು ಕೆರಿಯರ್ ಇದೆಯೋ ಇಲ್ವೋ, ವ್ಯಾಪಾರ ಮಾಡ್ತವ್ರೋ ಕೆಲಸದಲ್ಲೇ ಇದ್ದಾರೆ, ಏನಾದರೂ ಆಗಿರಲಿ, ಅವ್ರಿಗೆ ಯಾವುದೋ ಒಂದು ರೀತಿ ಕಷ್ಟ ಅಂದರೆ ಸಾಕು, ಇಲ್ಲ ಅವರು ಜಾತಕದಲ್ಲಿ ಯೋಗನೇ ಅದೇ ರೀತಿ ಸ್ವಲ್ಪ ಇದಾಕಿದ್ರೆ ಸಾಕು, ಅವ್ರಿಗೆ ದುಡ್ಡು ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು. ಇದು ದೈವ ಬಲನೂ ಇರಬೇಕಲ್ವ ಇದಕ್ಕೆಲ್ಲ. ಗ್ರಹಗಳ ಬಲ ಇಲ್ಲದೆ ಏನೂ ಮಾಡೋಕ್ಕಾಗಲ್ವಲ್ಲ. ಹಣಕಾಸಿನ ವಿಷಯದಲ್ಲಿ ಅದೃಷ್ಟ ಅನ್ನೋದು ಇರಬೇಕು. ಆದ್ದರಿಂದ ಇದು ತುಂಬ ಒಂದು ಸ್ವಲ್ಪ ನಾವು ಅಂದರೆ ಎಕ್ಸ್ಪೆಕ್ಟ್ ಮಾಡಿರಲ್ಲ ಈ ಥರದ್ದು ಯೋಗ ಇದೆ ಅನ್ನೋದು, ಯಾರಿಗೋ ಒಂದು ಐಡಿಯಾ ಇರೋದಿಲ್ಲ ಇದು. ಮತ್ತು ಇನ್ನೊಂದು, ಅಷ್ಟು ಬೇಗ ಈ ಯೋಗದ ಫಲ ಸಿಕ್ಕುತ್ತಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ನೀವು. ಈ ಯೋಗ ಇದ್ದರೆ ನೋಡಿ, ಜಾಸ್ತಿ ಪಡೆದೇನೆ ಯಾರಿಗಾದ್ರೂ ಹಣ ಸುಲಭವಾಗಿ ಸಿಗ್ತಾ ಇದ್ದರೆ, ಓ ಈ ಯೋಗದ ಎಫೆಕ್ಟಾ ಅಂತ. ಇದು ಎಲ್ಲೋ ಒಬ್ಬೊಬ್ರಿಗಿರುತ್ತೆ, ತುಂಬ ಜನಕ್ಕಿರಲ್ಲ. ಎಲ್ಲೋ ಒಬ್ರಿಗೆ ಒಂದು 100 ಜನಕ್ಕೋ 500 ಜನಕ್ಕೋ 1000 ಜನಕ್ಕೋ ಒಬ್ಬರಲ್ಲಿ ಇರ್ಬೋದು. ಇದು ತುಂಬ ಜನಗಳಿಗೆ ಇಲ್ಲದೆ ಇದ್ರು ಯಾರಂತ ಅದೃಷ್ಟವಂತರು ಅಂತ ನಿಮ್ಮ ಜಾತಕಗಳನ್ನು ನೀವು ನೋಡ್ಕೊಳ್ಳಿ, ಗೊತ್ತಾಗುತ್ತೆ. ನೆಕ್ಸ್ಟ್ ನೋಡೋಣ, ಅಯತ್ನ ಧನಲಾಭ ಯೋಗ ಉದಾಹರಣೆ ಕುಂಡ್ಲಿ ನೋಡೋಣ. ಒಂದು ಮೇಷಲಗ್ನದಿಂದ ಕೊಟ್ಕೊಂಡ್ಬರ್ತೀನಿ. ಮೇಷಲಗ್ನಕ್ಕೆ ಅಧಿಪತಿ ಯಾರಾಗ್ತಾರೆ? ಕುಜ. ಇದು 2ನೇ ಮನೆ ಅಧಿಪತಿ ಶುಕ್ರ. ನೋಡಿ, ಮೇಷ ಲಗ್ನದಲ್ಲಿ ಶುಕ್ರ ಇದ್ದಾನೆ, ಲಗ್ನಾಧಿಪತಿ ಕುಜ 2ನೇ ಮನೆಯಲ್ಲಿದ್ದಾನೆ. ಅಂದರೆ ಲಗ್ನಾಧಿಪತಿ 2ರಲ್ಲಿದ್ದು 2ನೇ ಮನೆ ಅಧಿಪತಿ ಶುಕ್ರ ಲಗ್ನದಲ್ಲಿ ಇದ್ದಾರೆ. ಇದು ಒಂದು ಸ್ವಲ್ಪ ಸುಲಭವಾಗಿ ಹಣ ಸಿಕ್ಕುತ್ತೆ ಇವ್ರಿಗೆ ಅಂತ ಹೇಳ್ಬೋದು. ತಮ್ಮ ಮನೆಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ. ಇದು ಒಂದು ಉದಾಹರಣೆ ಮೇಷಲಗ್ನಕ್ಕೆ. ನೆಕ್ಸ್ಟ್ ನೋಡೋಣ, 12 ಲಗ್ನಕ್ಕೂ ಕೊಡ್ತೀನಿ, ನೀವು ನೋಡ್ಕೊತಾ ಬನ್ನಿ. ನೋಡಿ, ಲಗ್ನ ವೃಷಭ ಲಗ್ನ. ಇಲ್ಲಿ ಲಗ್ನಾಧಿಪತಿ ಶುಕ್ರ ಮಿಥುನ ರಾಶಿಯಲ್ಲಿ 2ನೇ ಮನೆಯಲ್ಲಿದ್ದಾನೆ. ದ್ವಿತೀಯಾಧಿಪತಿ ಬುಧ ಲಗ್ನದಲ್ಲಿ ವೃಷಭದಲ್ಲಿ ಇದ್ದಾನೆ, ವೃಷಭ ಲಗ್ನಕ್ಕೆ ಬಂದವನೆ. ಅವ್ರ ಮನೇನ ಏನು ಎಕ್ಸ್ಚೇಂಜ್ ಮಾಡ, 2 ಶುಭ ಗ್ರಹಗಳೇ ಆದವು. ಇಲ್ಲಿ ಬುಧ ಶುಕ್ರ ಕಲ್ತರು, ಇದು ಒಂದು ಯೋಗ. ಯಾಕಂದರೆ ಬುಧ ಪಂಚಮಾಧಿಪತಿನೂ ಆಗೋದ್ರಿಂದ ಒಳ್ಳೆ ಯೋಗ ಅಂತ ಹೇಳ್ಬೋದು. ಮತ್ತು ಶುಭ ಗ್ರಹಗಳ ಪರಿವರ್ತನೆ ಇದೆ ಅಂತಲೂ ಹೇಳ್ಬೋದು. ನೆಕ್ಸ್ಟ್ ನೋಡೋಣ, ಮಿಥುನ ಲಗ್ನ. ನೋಡಿ, ಲಗ್ನಾಧಿಪತಿ ಬುಧ ಕಟಕ ರಾಶಿಯಲ್ಲಿ ದ್ವಿತೀಯದ ಮನೆಯಲ್ಲಿ ಅಂದರೆ 2ನೇ ಮನೆಯಲ್ಲಿದ್ದಾನೆ. ದ್ವಿತೀಯಾಧಿಪತಿ ಚಂದ್ರ ಲಗ್ನದಲ್ಲಿ ಇದ್ದಾನೆ. ಇಲ್ಲಿ ಲಗ್ನದಲ್ಲಿ ಯಾವ ನಕ್ಷತ್ರದಲ್ಲಿರ್ಬೋದು? ಮೃಗಶಿರ, ಆರಿದ್ರ, ಪುನರ್ವಸು. ನೋಡಿ, ಪುನರ್ವಸು ನಕ್ಷತ್ರದಲ್ಲಿದ್ದರೆ ಗುರುವಿನ ನಕ್ಷತ್ರ, ವಿವಾಹದ ಮತ್ತು ಕೆರಿಯರ್ ಕುರಿತು ಇರೋ ಅಂಥ ಅಧಿಪತಿ ಆಗ್ತಾನೆ. ಚಂದ್ರ ಏನಾದರೂ ಆರಿದ್ರ ನಕ್ಷತ್ರದಲ್ಲಿದ್ದರೆ, ರಾಹುನು ಇಲ್ಲೇ ಇದ್ದರೆ ಅದು ಅಷ್ಟು ಮನಸ್ಸಿಗೆ ಒಳ್ಳೆಯದಲ್ಲ. ರಾಹು ಸಂಬಂಧ ಬಂದರೆ ಯಾವುದೇ ಇಂಥ ಯೋಗಗಳಿಗೆ ಏನಾಗುತ್ತೆ ಅಂದರೆ, ರಾಹು ಕೇತುಗಳು ಸಂಬಂಧ ಬರದೇ ಇದ್ರೇ ಒಳ್ಳೆಯದು ಅಂತ ಹೇಳ್ತೀನಿ. ಮತ್ತು ಮೃಗಶಿರ ಕುಜ ಬಂದ್ಬಿಟ್ಟು ಇಲ್ಲೇನಾದರೂ ಮಿಥುನ ಲಗ್ನದಲ್ಲಿ ಚಂದ್ರನ ಜೊತೆ ಇದ್ದುಬಿಟ್ರೆ ಏನಾಗುತ್ತೆ ಅಂದರೆ, ಮೃಗಶಿರ, ಆರಿದ್ರ, ಪುನರ್ವಸು ಹೇಳಿದೆ. ಕುಜ ಬಂದ್ಬಿಟ್ಟು ಇಲ್ಲೇ ಜೊತೆಯಲ್ಲಿದ್ದರೆ ಚಂದ್ರನ ಜೊತೆ, ಆವಾಗ ಚಂದ್ರಮಂಗಳ ಯೋಗನೂ ಆಯಿತು, ಅಯತ್ನ ಧನಲಾಭ ಯೋಗನೂ ಆಯಿತು. ಇಲ್ಲೇನಾಗ್ತಾನೆ, ಕುಜ 6 ಮತ್ತು 11ನೇ ಮನೆ ಅಧಿಪತಿ. 11ನೇ ಮನೆ ಅಧಿಪತಿ ಲಗ್ನದಲ್ಲಿ ಬಂದುಬಿಟ್ರೆ ಇನ್ನೂ ಹೆಚ್ಚಿನ ಧನ ಯೋಗ ಅಲ್ವಾ, ದ್ವಿತೀಯಾಧಿಪತಿ ಲಾಭಾಧಿಪತಿ ಸೇರಿದ್ರೆ. ಹಾಗೆ ನಾವು ಕಾಂಬಿನೇಷನ್ ಎಲ್ಲೆಲ್ಲಿ ಹೇಗೆ ಉಂಟಾಗುತ್ತೆ ಅನ್ನೋದನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನೋಡೋಣ, ಕಟಕ ಲಗ್ನ. ಲಗ್ನದಲ್ಲೇ ರವಿ ಇದ್ದಾನೆ, ದ್ವಿತೀಯಾಧಿಪತಿ ರವಿ ಇದ್ದಾನೆ. ಲಗ್ನಾಧಿಪತಿ ಚಂದ್ರ 2ನೇ ಮನೆಯಲ್ಲಿ ಸಿಂಹರಾಶಿಯಲ್ಲಿ ಇದ್ದಾನೆ. ಇವಾಗ ಚಂದ್ರ ರವಿ ಉಳಿದು ಏನಂದರೆ ಇಲ್ಲಿ ಇರಬೇಕು ಅಂದರೆ, ಅಮಾವಾಸ್ಯೆ ಆದ ಒಂದು ದಿವಸನೋ 2 ದಿವಸನೋ ಆ ರಾಶಿಯಿಂದ ಈ ರಾಶಿ. ಇಲ್ಲಿ ರವಿ ಯಾವ ನಕ್ಷತ್ರದಲ್ಲಿರ್ಬೋದು? ಪುನರ್ವಸು 4ನೇ ಪಾದ,
ಪುಷ್ಯ ಆಗುತ್ತೆ, ಆಮೇಲೆ ಆಶ್ಲೇಷ ನಕ್ಷತ್ರ ಆಗುತ್ತೆ. ನೋಡಿ ಇಲ್ಲಿ ಪುನರ್ವಸು 4ನೇ ಪಾದದಲ್ಲಿದ್ದರೆ ಗುರುವಿನ ನಕ್ಷತ್ರದಲ್ಲಿ ಈ ಲಗ್ನಕ್ಕೆ ಗುರು ಭಾಗ್ಯಾಧಿಪತಿ ಆಗ್ತಾನೆ, 6 ಮತ್ತು 9ನೇ ಮನೆ ಅಧಿಪತಿ ಆಗ್ತಾನೆ. ಭಾಗ್ಯಾಧಿಪತಿ ನಕ್ಷತ್ರದಲ್ಲಿ ದ್ವಿತೀಯಾಧಿಪತಿ ಇರೋದು ಸತ ಒಂದು ಒಳ್ಳೆ ಯೋಗ ಅಂತ ಹೇಳ್ಬೋದು. ಚಂದ್ರ ಇಲ್ಲಿದ್ರೆ ಏನಾಗಿರ್ಬೋದು, ಮಕ ನಕ್ಷತ್ರ, ಪುಬ್ಬ ನಕ್ಷತ್ರ, ಇಲ್ಲ ಉತ್ತರ ನಕ್ಷತ್ರ. ಉತ್ತರ ನಕ್ಷತ್ರದಲ್ಲಿದ್ದರೆ ಏನಾಗುತ್ತೆ, ಚಂದ್ರ ದ್ವಿತೀಯಾಧಿಪತಿ ರವಿಯ ನಕ್ಷತ್ರದಲ್ಲಿದ್ದಾಗುತ್ತೆ, ಅದು ಸತ ಒಳ್ಳೆಯದು ಅಂತ ಹೇಳ್ಬೋದು. ಈ ರೀತಿ ನೋಡ್ಕೊಂಡು ಬರಬೇಕಾಗುತ್ತೆ. ನೆಕ್ಸ್ಟು ಸಿಂಹಲಗ್ನ. ಸಿಂಹಲಗ್ನಕ್ಕೆ ನೋಡಿ ದ್ವಿತೀಯಾಧಿಪತಿ ಬುಧ ಅಲ್ಲಿ ಸಿಂಹ ಲಗ್ನದಲ್ಲೇ ಇದ್ದಾನೆ, ಲಗ್ನಾಧಿಪತಿ ರವಿ 2ನೇ ಮನೆಯಲ್ಲಿ ಇದ್ದಾನೆ. ಇಲ್ಲಿ ಬುಧ ಏನಾಗ್ತಾನೆ ಸಿಂಹಲಗ್ನಕ್ಕೆ ದ್ವಿತೀಯ ಮತ್ತು ಲಾಭಾಧಿಪತಿಯಾಗಿ ಲಗ್ನದಲ್ಲಿರೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಮತ್ತು ರವಿ ಬಂದ್ಬಿಟ್ಟು ಲಗ್ನಾಧಿಪತಿ ಮಿತ್ರನ ಮನೆಯಲ್ಲಿ, ಇವರಿಬ್ಬರು ಪರಸ್ಪರ ಮಿತ್ರರಾಗಿರೋದ್ರಿಂದ ತೊಂದರೆ ಇಲ್ಲ, ಇನ್ನೂ ಒಳ್ಳೆಯದು ಅಂತ ಹೇಳ್ಬೋದು. ಮತ್ತು ಹೇಳಿದ್ನಲ್ಲ ಕನ್ಯಾ ರಾಶಿಯಲ್ಲಿ ಯಾವ್ಯಾವ ನಕ್ಷತ್ರ ಇರುತ್ತೆ ಅಂದರೆ ಉತ್ತರ ನಕ್ಷತ್ರ, ಹಸ್ತ ನಕ್ಷತ್ರ, ಚಿತ್ತ ನಕ್ಷತ್ರ ಇರುತ್ತೆ. ಉತ್ತರ ನಕ್ಷತ್ರದಲ್ಲಿದ್ದರೆ ರವಿ ಏನಾಗ್ತಾನೆ ಸ್ವನಕ್ಷತ್ರದಲ್ಲಿದ್ದ. ಸ್ವನಕ್ಷತ್ರ ಅಂದರೆ ರವಿಗೆ ಓನರ್ಶಿಪ್ಪು 3 ನಕ್ಷತ್ರ ಇರುತ್ತೆ, ಕೃತ್ತಿಕ, ಉತ್ತರ, ಉತ್ತರಾಷಾಢ ಅಂತ ಹೇಳ್ಬಿಟ್ಟು. ಉತ್ತರ ನಕ್ಷತ್ರದಲ್ಲಿದ್ದರೆ ಸ್ವಂತ ನಕ್ಷತ್ರದಲ್ಲಿ ಇದ್ದಂಗೆ. ಇಲ್ಲಿ ಲಗ್ನದಲ್ಲಿ ಬುಧ ಇದಾನಲ್ಲ, ಬುಧ ಏನಾಗ್ತಾನೆ ಮಕ, ಪುಬ್ಬ ಅಥವಾ ಉತ್ತರ ನಕ್ಷತ್ರದಲ್ಲಿರ್ಬೋದು. ಉತ್ತರ ನಕ್ಷತ್ರದಲ್ಲಿದ್ದರೆ ಲಗ್ನಾಧಿಪತಿ ನಕ್ಷತ್ರದಲ್ಲೇ ಇದ್ದಂಗೆ ಅರ್ಥ ಆಗುತ್ತೆ. ನೋಡಬೇಕು. ಮತ್ತು ಶುಕ್ರ ಇಲ್ಲಿ ಹಿಂದೆ ಮುಂದೆನೇ ಇರ್ತಾನೆ, ಆವಾಗ ಶುಕ್ರ ಯಾರ ಜೊತೆ ಕೂಡಿದಾನೆ ಅಂತಲೂ ನೋಡ್ಕೋಬೋದು ಅಂತ ಹೇಳ್ತೀನಿ. ಬೇರೆ ಗ್ರಹಗಳು ಯಾವುದಾದ್ರೂ ಮಿಳಿತ ಆಗಿರ್ಬೋದು, ನಾನು ಒಂದೊಂದು ಎಕ್ಸಾಂಪಲ್ ಮಧ್ಯದಲ್ಲಿ ಕೊಟ್ಕೊಂಡು ಹೋಗ್ತಾ ಇರ್ತೀನಿ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಕನ್ಯಾ ಲಗ್ನ ನೋಡಿ, ಇಲ್ಲಿ ಕನ್ಯಾ ಲಗ್ನದಲ್ಲೇ ದ್ವಿತೀಯಾಧಿಪತಿ ಶುಕ್ರ ಇದ್ದಾನೆ. ಇಲ್ಲಿ ಶುಕ್ರನಿಗೆ ನೀಚ ಸ್ಥಾನ ಆಗುತ್ತೆ. ಈ ಬುಧ ಲಗ್ನಾಧಿಪತಿ ಬುಧ 2ನೇ ಮನೆಯಲ್ಲಿ ತುಲಾ ರಾಶಿಯಲ್ಲಿ ಇದ್ದಾನೆ. ಏನಾಗುತ್ತೆ ಇವಾಗ ಪರಿವರ್ತನೆ ಆದಾಗ ಶುಕ್ರನಿಗೆ ನೀಚಭಂಗ ರಾಜಯೋಗ ಆಯಿತು. ಅಲ್ಲಿ ನೀಚತ್ವದ ಎಫೆಕ್ಟು ಕೊಡೋದಿಲ್ಲ ಅಂತ ಹೇಳ್ಬೋದು. ಮತ್ತು ಈ ಬುಧ ಶುಕ್ರ ಏನಾಗ್ತಾರೆ ಇಲ್ಲಿ ಅಂದರೆ 9 ಮತ್ತು 10ನೇ ಅಧಿಪತಿ ಆಗಿರೋದ್ರಿಂದ ಇವು ಪರಿವರ್ತನೆ ಸಂಬಂಧ ಬಂದಿರೋದ್ರಿಂದ ಧರ್ಮ ಕರ್ಮಾಧಿಪತಿ ಯೋಗದ್ದು ಫಲಿತ ಸ್ವಲ್ಪ ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಅಂದರೆ ಆ 9ನೇ ಮನೆ ಅಧಿಪತಿ 10ನೇ ಮನೆ ಅಧಿಪತಿಯ ಯೋಗ ಎಲ್ಲೋ ಒಂದು ಕಡೆ ಸೇರಿತು ಅಂತ ಹೇಳ್ಬೋದು. ಶುಕ್ರನಿಗೆ ನೀಚಭಂಗ ಉಂಟಾಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋಣ ತುಲಾ ಲಗ್ನ. ಇಲ್ಲಿ ಲಗ್ನದಲ್ಲಿ ಏನಿದ್ದಾನೆ ಕುಜ ಇದ್ದಾನೆ, ಅವನು 2ನೇ ಮನೆ ಅಧಿಪತಿ ಆಗ್ತಾನೆ. ಲಗ್ನದಿಂದ 2ರಲ್ಲಿ ಶುಕ್ರ ಇದ್ದಾನೆ, ಲಗ್ನಾಧಿಪತಿ ಶುಕ್ರ 2ನೇ ಮನೆ ಇದ್ದಾನೆ. ಇವರು ಪರಸ್ಪರ ಪರಿವರ್ತನೆ ಯೋಗದಿಂದ ಏನುಂಟಾಗ್ಬೋದು ಯೋಗ. ಇಲ್ಲಿ ಅಷ್ಟಮಾಧಿಪತಿ ಸಂಬಂಧ ಬಂತು, ದ್ವಿತೀಯ ಮತ್ತು ಸಪ್ತಮಾಧಿಪತಿ ಸಂಬಂಧ, ಲಗ್ನಾಧಿಪತಿ ನಾವು ಇಷ್ಟೇ ನೋಡೋದು. ಅದೇನೇ ಬರಲಿ ಇಲ್ಲಿ ಮಾರಕ ಸ್ಥಾನದಲ್ಲಿ ಶುಕ್ರ ಇದ್ದಾನೆ ಅಂತ ಯಾವಾಗ ಅವ್ರಿಗೆ ಮಾರಕ ಭುಕ್ತಿಗಳು ಹಂಗೆ ಬಂದಾಗ ಹಣಕಾಸಿಂದಲ್ಲದೆ ಆ ವಿಷಯಗಳನ್ನ ಚೆಕ್ ಮಾಡೋದಕ್ಕೆ ಅದು ಇರ್ಬೋದು. ನಾವು ಇವಾಗ ಕೇವಲ ಧನಲಾಭ ಯೋಗ ಪ್ರಯತ್ನ ಇಲ್ಲದೆ ಹೆಚ್ಚು ಕಷ್ಟಪಡದೆ ಧನಲಾಭ ಯೋಗ ಜಾತಕದಲ್ಲಿದೆಯಾ ಅನ್ನೋದ್ರ ಬಗ್ಗೆ ನೋಡ್ತಾ ಇದ್ದೀವಿ. ಆ ಯೋಗದಿಂದ ಫಲ ಏನು ಅಂತ ಅಷ್ಟರ ಮಾತ್ರ ಬಗ್ಗೆ ಚರ್ಚೆ ಇದೆ, ಬೇರೆ ವಿಷಯದ್ದು ಚರ್ಚೆ ಇಲ್ಲ. ಆದರೂ ಒಂದೊಂದು ಸತಿ ನಿಮಗೆ ಅಯ್ಯೋ ಅದು ಹಂಗಿದೆ ಇದು ಹಿಂಗಿದೆ ಅಂತ ಮನಸ್ಸಲ್ಲಿ ತೋಚ್ಬೋದು ಅಂತ ಹೇಳ್ಬಿಟ್ಟು ನಾನು ಬಿಡಿಸಿ ಹೇಳ್ತಾ ಇದ್ದೀನಿ. ಲಗ್ನದಲ್ಲಿ ಇಲ್ಲಿ ಕುಜ ಬಂದ್ಬಿಟ್ಟು ಚಿತ್ತ ನಕ್ಷತ್ರ 3, 4ನೇ ಪದದಲ್ಲಿ ಬೇಕಾದರೂ ಇರ್ಬೋದು, ಸ್ವಾತಿ ನಕ್ಷತ್ರದಲ್ಲಿ ಬೇಕಾದರೂ ಇರ್ಬೋದು, ಅಥವಾ ವಿಶಾಖ 1, 2, 3 ಪಾದದಲ್ಲಿ ಬೇಕಾದರೂ ಇರ್ಬೋದು. ಕುಜ ಸ್ವಂತ ನಕ್ಷತ್ರದಲ್ಲಿದ್ದರೆ ಬಲ ಜಾಸ್ತಿ ಅಂತ. ಚಿತ್ತ ನಕ್ಷತ್ರ ಬಂದ್ಬಿಟ್ಟು ಸ್ವಂತ ನಕ್ಷತ್ರ ಆಗುತ್ತೆ, ಬಲ ಜಾಸ್ತಿ. ಇಲ್ಲಿ ದ್ವಿತೀಯದಲ್ಲಿ ಶುಕ್ರ ಬಂದ್ಬಿಟ್ಟು ವಿಶಾಖ 4ನೇ ಪಾದ, ಅನುರಾಧ 4 ಪಾದಗಳು, ಜ್ಯೇಷ್ಠ 4 ಪಾದದಲ್ಲಿ ಇರುತ್ತೆ. ಜ್ಯೇಷ್ಠ ನಕ್ಷತ್ರದಲ್ಲಿ ಏನಾದರೂ ಇದ್ದರೆ ಅದು ಬುಧನ ನಕ್ಷತ್ರ ಆಗಿ ಈ ಲಗ್ನಕ್ಕೆ ಭಾಗ್ಯಾಧಿಪತಿಯೇ ಆಗಿ ಇರೋದ್ರಿಂದ ಭಾಗ್ಯ ಹೆಚ್ಚಿಸ್ಕೋಬೋದು ಅಂತ ಹೇಳ್ಬೋದು. ಅಥವಾ ಅನುರಾಧ 2ನೇ ಪಾದ, ವಿಶಾಖ 4ನೇ ಪದದಲ್ಲಿದ್ದರೆ ಪುಷ್ಕರಾಂಶದಲ್ಲಿದೆ ಅಂತ ಹೇಳ್ಬೋದು. ಗ್ರಹಗಳ ಬಲಾಬಲ ಹೇಗಿದೆ ಅನ್ನೋದು
ಚೆಕ್ ಮಾಡಬೇಕಾಗುತ್ತೆ. ಮತ್ತು ಇನ್ನೊಂದು ಗ್ರಹ ಏನಾದರೂ ಕಲ್ತಿದ್ರೆ ಗ್ರಹ ಯುದ್ಧದಲ್ಲಿ ಸೋತಿದೆಯಾ ಈ ಥರ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಭಾವಸಂಧಿಯಲ್ಲಿ ಬಿದ್ದಿದೆಯಾ, ಗ್ರಹಕ್ಕೆ ಷಡ್ಬಲ ಇದೆಯಾ ಇಲ್ವಾ, ಮತ್ತು ಅಸ್ತಂಗತ ಇದೆಯಾ, ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಹೇಳ್ತಿರ್ತೀನಿ, ಎಲ್ಲನೂ ನೀವು ಚೆಕ್ ಮಾಡಿಕೊಳ್ಳೇಬೇಕು. ಮತ್ತು ವರ್ಗೋತ್ತಮ ಗ್ರಹ ಆಗಿದೆಯಾ ಈ ಥರ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಗ್ರಹಕ್ಕೆ ಬಲ ಎಷ್ಟಿದೆ ಅನ್ನೋದನ್ನು ಚೆಕ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನೆಕ್ಸ್ಟ್ ನೋಡೋಣ. ಇಲ್ಲಿ ವೃಶ್ಚಿಕ ಲಗ್ನದಲ್ಲಿ ಗುರು ಇದ್ದಾನೆ. ಅವನು ಧನುಸ್ಸು ರಾಶಿ ಮತ್ತು ಮೀನ ರಾಶಿಯ ಒಡೆಯ ಆಗಿರ್ತಾನೆ. ಅಂದರೆ 2 ಮತ್ತು 5ರ ಒಡೆಯನಾಗಿ ಅವನು ಲಗ್ನದಲ್ಲಿ ಇದ್ದಾನೆ. ಲಗ್ನಾಧಿಪತಿ ಕುಜ ಮತ್ತು ಷಷ್ಠಾಧಿಪತಿ ಕುಜ ಯಾವುದ್ರಲ್ಲಿದ್ದಾನೆ? ದ್ವಿತೀಯ ಸ್ಥಾನದಲ್ಲಿದ್ದಾನೆ. 6ನೇ ಮನೆ ಅಧಿಪತಿಯಾಗಿ 2ರಲ್ಲಿರೋದು ಒಳ್ಳೆಯದಲ್ಲ. ಆದರೆ ಈ ಯೋಗಕ್ಕೆ ಲಗ್ನಾಧಿಪತಿ 2 ಒಡೆತನ ಒಂದೊಂದು ಗ್ರಹಕ್ಕೆ ಬಂದಾಗ ಈ ಸಮಸ್ಯೆ ಉಂಟಾಗುತ್ತೆ. ಈ ಲಗ್ನಕ್ಕೆ ಏನು ಲಗ್ನಾಧಿಪತಿ ಆಗ್ತಾನೆ. ಯಾವಾಗಲೂ ಲಗ್ನಾಧಿಪತಿ ಒಳ್ಳೆ ಫಲನೇ ಕೊಡ್ತಾನೆ. ಅವನು ದ್ವಿತೀಯದಲ್ಲಿ ಇದ್ದಾನೆ. ಇವಾಗ ಲಗ್ನದಲ್ಲಿ ಇರೋ ಗುರು ನಾನು ಹೇಳಿದೆ ವೃಶ್ಚಿಕ ರಾಶಿಯಲ್ಲಿ ವಿಶಾಖ ಅನುರಾಧ ಜ್ಯೇಷ್ಠ ನಕ್ಷತ್ರದಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಅನುರಾಧ ನಕ್ಷತ್ರದಲ್ಲಿದ್ದರೆ ಏನಾಗುತ್ತೆ, ಇವನು 3rd and 4th ಲಾರ್ಡ್ 4th ಲಾರ್ಡ್ ನಕ್ಷತ್ರದಲ್ಲಿರೋದು ಒಳ್ಳೆಯದು ಅಂತ ಹೇಳ್ಬೋದು. ಮಿತ್ರ ಶತ್ರುತ್ವ ಆಮೇಲೆ ಆ ಥರ ಅದನ್ನು ನೋಡಿದ್ರೆ 4ನೇ ಮನೆಯ ಅಧಿಪತಿ ಇಲ್ಲೇನಾದರೂ ಶನಿ ಚೆನ್ನಾಗಿದ್ದರೆ ಸ್ಟ್ರಾಂಗ್ ಆಗಿದ್ದರೆ ಗುರು ಇಲ್ಲಿ ಲಗ್ನದಲ್ಲಿದ್ದರೆ ಅದು ಒಂದು ಸತ ಒಳ್ಳೆ ಫಲ ಅಂತ ಹೇಳ್ಬೋದು. ಪುಷ್ಕರಾಂಶದಲ್ಲಿದ್ದರೆ ಒಳ್ಳೆಯದು ಅಂತ ಹೇಳ್ಬೋದು. ಅದೇ ಮೃತ್ಯು ಭಾಗದಲ್ಲಿದ್ದರೆ ನಾನು ಈ ಯೋಗ ಕೊಟ್ಟಿದ್ರು ಅಷ್ಟೊಂದು ಫಲ ಇಲ್ಲದೆ ಇರ್ಬೋದು. ಮಾಂದಿ ಈ ಥರದ್ದು ಜೊತೆ ಇದ್ದರೂ ಆವಾಗೂ ಕೆಡ್ಬೋದು ಗ್ರಹ. ನೋಡಬೇಕು ದ್ವಿತೀಯದಲ್ಲಿದೆಯಾ ಮಾಂದಿ, ಲಗ್ನದಲ್ಲಿದೆಯಾ ಮಾಂದಿ, ಇವನ್ನು ಸತ ನೋಡ್ಕೊಳ್ಳಿ. ಇತಿ ಇದೆಯಾ ಮಾಂದಿ ಜೊತೆ ಅಂತ ಚೆಕ್ ಮಾಡ್ಕೊಳ್ಳಿ. ಮತ್ತು 2ರಲ್ಲಿ ಕುಜ ಇಲ್ಲಿ ಮೂಲ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ ಇರುತ್ತೆ. ಉತ್ತರಾಷಾಢ ಮೂಲ 4 ಪಾದ, ಪೂರ್ವಾಷಾಢ ನಕ್ಷತ್ರದ್ದು 1ರಿಂದ 4 ಪಾದ, ಉತ್ತರಾಷಾಢದ್ದು 1 ಪಾದ ಇರುತ್ತೆ. ಇಲ್ಲಿ ಪೂರ್ವಾಷಾಢ ನಕ್ಷತ್ರದಲ್ಲಿದ್ದರೆ ಏನಾಗುತ್ತೆ, 3ನೇ ಪಾದದಲ್ಲಿದ್ದರೆ ಪುಷ್ಕರಾಂಶ ಆಗುತ್ತೆ. ಉತ್ತರಾಷಾಢ 1ನೇ ಪಾದದಲ್ಲಿದ್ದರೂ ಪುಷ್ಕರಾಂಶ ಆಗುತ್ತೆ. ಕೇತುವಿನ ನಕ್ಷತ್ರದಲ್ಲಿದ್ದಾಗ ಕೇತು ಎಲ್ಲಿದ್ದಾನೆ ಅಂತ ಚೆಕ್ ಮಾಡಿ. ಅಕಸ್ಮಾತ್ ನೋಡಿ ಕೇತು ಬಂದ್ಬಿಟ್ಟು 3ನೇ ಮನೆಯಲ್ಲೋ 6ನೇ ಮನೆಯಲ್ಲೋ 11ನೇ ಮನೆಯಲ್ಲಿದ್ದರೆ ಆವಾಗ ಕೇತು ಬಲಿಷ್ಠ ಆಗ್ತಾನೆ, ಒಳ್ಳೆ ಶುಭ ಫಲ ಕೊಡ್ತಾನೆ. ಸೊ ಆವಾಗ ಕುಜ ಕೇತು ನಕ್ಷತ್ರದಲ್ಲಿದ್ದರು 11ನೇ ಮನೆ ಇಲ್ಲೇನಾದರೂ ಇದ್ಬಿಟ್ರೆ ಕೇತು ಒಳ್ಳೆಯದೇ ಮಾಡ್ತಾನೆ ಅಂತ ಅನ್ಕೋಬೋದು. ಈ ರೀತಿ ನಾವು ಯೋಚನೆಗಳು ಮಾಡ್ಕೊಂಡು ಬರಬೇಕಾಗುತ್ತೆ. ನೆಕ್ಸ್ಟ್ ನೋಡೋಣ. ಧನುರ್ಲಗ್ನ ನೋಡಿ, ಲಗ್ನಾಧಿಪತಿ ಗುರು ದ್ವಿತೀಯದಲ್ಲಿ ನೀಚ ರಾಶಿ ಅಲ್ಲಿ ಇದ್ದಾನೆ. ಆವಾಗೆ ಒಂದ್ಸತಿ ಹೇಳಿದೆ ಕನ್ಯಾ ಲಗ್ನಕ್ಕೆ ಏನಾಗುತ್ತೆ, ನೀಚ ರಾಶಿಯಲ್ಲಿ ಶುಕ್ರ ಬಂದ. ಇಲ್ಲೂ ಅಷ್ಟೇ ಲಗ್ನಾಧಿಪತಿ ಗುರು ದ್ವಿತೀಯದಲ್ಲಿ ಮಕರ ರಾಶಿಯಲ್ಲಿ ನೀಚ ರಾಶಿಯಲ್ಲಿ ಬಂದ. ಆ ದ್ವಿತೀಯಾಧಿಪತಿ ಲಗ್ನಕ್ಕೆ ಬಂದ ಶನಿ, ಇದನ್ನು ಕೋದಂಡ ಶನಿ ಅಂತ ಹೇಳ್ತೀವಿ. ಇಲ್ಲಿ ಶನಿಗೆ ಬಲಿಷ್ಠ ಇರುತ್ತೆ, ಆದರೆ ಗುರುವಿಗೆ ಬಲ ಕಡಿಮೆ ಇರುತ್ತೆ. ಷಡ್ಬಲದಲ್ಲಿ ನೀಚದಲ್ಲಿದ್ದರೂ ಷಡ್ಬಲದಲ್ಲಿ ಬಲ ಎಷ್ಟಿದೆ ಅಂತ ನೋಡ್ಕೊಳ್ಳಿ. 2 ಗ್ರಹಗಳು ಪರಿವರ್ತನಾ ಯೋಗದಲ್ಲಿ ಇರೋದ್ರಿಂದ ನೀಚಭಂಗ ರಾಜಯೋಗ ಅಂತ ಹೇಳ್ತೀವಿ. ಆದ್ರಿಂದ ಅದಕ್ಕೆ ನೀಚತ್ವ ಹೊರಟೋಗಿ ಮತ್ತೆ ಗುರುವಿಗೆ ಬಲ ಬಂತು, ತನ್ನ ಮನೆಗೆ ತಾನು ಪರಿವರ್ತನೆಯಲ್ಲಿ ಇರೋದ್ರಿಂದ ಅಂತ ಹೇಳ್ಬೋದು. ಇಲ್ಲಿ ನಕ್ಷತ್ರ ಬಂದ್ಬಿಟ್ಟು ಉತ್ತರಾಷಾಢ 2, 3, 4ನೇ ಪಾದ, ಶ್ರವಣ 4 ಪಾದಗಳು, ಮತ್ತೆ ಧನಿಷ್ಠ 1, 2 ಪಾದ ಇರುತ್ತೆ. ಮತ್ತೆ ಈ ಶ್ರವಣ ಕೊನೆ ಭಾಗ ಉತ್ತರಾಷಾಢ ಕೊನೆ ಭಾಗ, ಶ್ರವಣ 1ನೇ ಪಾದ ಸೇರಿದರೆ ಅಭಿಜಿತ್ ಅಂತ ಆಗತ್ತೆ. ಅಭಿಜಿತ್ ಇದರಲ್ಲಿ ಯಾವುದೇ ಗ್ರಹಗಳಿದ್ರೂ ಅದು ಶುಭ ಫಲವನ್ನು, ಅದರದ ಶುಭ ಇದು ಗುಣಗಳನ್ನ ಹೆಚ್ಚಿಸುತ್ತೆ ಅಂತ ಹೇಳ್ತೀವಿ. ಅಭಿಜಿತ್ ಸ್ವಲ್ಪ ಡಿಗ್ರಿಯಲ್ಲಿ ಬರುತ್ತೆ. ಅದು ಇನ್ನೊಂದು ದಿವಸ ಅಭಿಜಿತ್ ನಕ್ಷತ್ರದ ಬಗ್ಗೆ ವಿಶೇಷವಾಗಿ ತಿಳಿಸೋಣ ಅಂತ ಹೇಳ್ತೀನಿ. ಇಷ್ಟನ್ನು ತಿಳ್ಕೊಳ್ಳಿ, ಯಾವ್ಯಾವ ರೀತಿ ನಿಮಗೆ ಯೋಗ ಉಂಟಾಯಿತು, ಯಾವ್ಯಾವ ಲಗ್ನಕ್ಕೆ ಯಾವ್ಯಾವ ಗ್ರಹಗಳಿಂದ ಅಂತ ತಿಳ್ಕೋಬಹುದು. ನೋಡಿ, ಅಯತ್ನ ಧನಲಾಭ ಯೋಗಕ್ಕೆ ಒಂದು ಇಲ್ಲಿ ಕೊಟ್ಟಿದ್ದೀನಿ. ಮಕರ ಲಗ್ನ ಮತ್ತು 2ನೇ ಮನೆ ಎರಡಕ್ಕೂ ಶನಿಯೇ ಅಧಿಪತಿಯಾಗುವುದರಿಂದ ಈ ಯೋಗ ಅನ್ವಯಿಸೋದಿಲ್ಲ. ಮಕರ ಲಗ್ನಕ್ಕೆ ತೊಗೊಂಡ್ಬಿಟ್ರೆ ಲಗ್ನಾಧಿಪತಿನೂ ಅವನೇ, ದ್ವಿತೀಯಾಧಿಪತಿನೂ ಅವನೇ. ಅವ್ನು ದ್ವಿತೀಯಾಧಿಪತಿ ಲಗ್ನದಲ್ಲಿರ್ಬೋದು, ಇಲ್ಲ ಲಗ್ನಾಧಿಪತಿ ದ್ವಿತೀಯದಲ್ಲಿರ್ಬೋದು. ಆದ್ದರಿಂದ ಈ ಯೋಗ ಅನ್ವಯಿಸೋದಿಲ್ಲ ಅಂತ ಹೇಳ್ತೀನಿ. ನೆಕ್ಸ್ಟ್ ಕುಂಭಲಗ್ನ.
ಯಾವುದಕ್ಕೆ ಅಯತ್ನದನ ಲಾಭ ಯೋಗಕ್ಕೆ ಕುಂಭಲಗ್ನ ಮಕರ ಲಗ್ನಕ್ಕೆ ಬರಲ್ಲ ಅಂತ ಹೇಳಿದೆ. ಇಲ್ಲಿ ಕುಂಭ ಲಗ್ನದಲ್ಲಿ ದ್ವಿತೀಯಾಧಿಪತಿ ಗುರು ಲಗ್ನದಲ್ಲಿ ಇದ್ದಾನೆ, ಮತ್ತು ಲಗ್ನಾಧಿಪತಿ ಶನಿ ಮೀನರಾಶಿಯಲ್ಲಿ ಕೂತಿದ್ದಾನೆ. ನೋಡಿ ಇಲ್ಲೊಂದು ಏನು ಹೇಳ್ಬೋದು ಅಂದರೆ ಧನಿಷ್ಠ 3-4ನೇ ಪಾದ, ಪೂರ್ವಭದ್ರ 1-2-3ನೇ ಪಾದ, ಶತಭಿಷ 4 ಪಾದಗಳು ಇರುತ್ತೆ. ಇಲ್ಲಿ ಗುರು ಏನಾದರೂ 1ನೇ ಪಾದದಲ್ಲ ಇದ್ದರೆ ಪುಷ್ಕರಾಂಶ ಆಗುತ್ತೆ. ಪೂರ್ವಭಾದ್ರದಲ್ಲಿ ಒಟ್ಟಿನಲ್ಲಿ 1-2-3 ಪಾದದಲ್ಲಿ ಯಾವುದ್ರಲ್ಲಾದ್ರಲ್ಲಿ ಸ್ವಂತ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರ ಗುರುವಿನ ಸ್ವಂತ ನಕ್ಷತ್ರ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಗುರು ಕುಂಭದಲ್ಲಿದ್ದರೆ ಕುಂಭ ಪೂರ್ಣ ಗುರು ಅನ್ನೋ ಥರ, ಅಂದರೆ ಕಟಕ ರಾಶಿಯಲ್ಲಿ ಉಚ್ಚ ಯಾವ ರೀತಿನೋ ಇಲ್ಲಿ ಕುಂಭಗುರು ಇದ್ದರೆ ತುಂಬ ಶ್ರೇಷ್ಠ ಅಂತ ಹೇಳ್ತೀವಿ. ಮತ್ತು ಯಾವಾಗಲೂ ಪುಷ್ಕರ ಸ್ನಾನಗಳು ಅಂತ ಇರುತ್ತೆ. ಕುಂಭರಾಶಿಯಲ್ಲಿ ಬಂದಾಗ ಗುರು ಪುಷ್ಕರ, ಕುಂಭ ಪುಷ್ಕರ ಅಂತ ಹೇಳ್ತೀವಿ. ಈ ರೀತಿ ನೋಡಬೇಕಾಗುತ್ತೆ. ಅಲ್ಲಿ ಗುರು ಬಲಿಷ್ಠನಾದರೆ ತುಂಬ ಒಳ್ಳೆಯ ಯೋಗ ಕೊಡ್ತಾನೆ ಅಂತ ಹೇಳ್ಬೋದು. ಮತ್ತು 2-11ನೇ ಮನೆ ಅಧಿಪತಿಯಾಗಿ ಧನವನ್ನು ನಿರೀಕ್ಷಣೆ ಮಾಡೋದು, ಧನಕಾರಕ ಗುರು ಆಗಿರೋದ್ರಿಂದ ಇದು ತುಂಬ ಒಳ್ಳೆಯ ಯೋಗ ಅಂತ ಅನ್ಬೋದು. ನೆಕ್ಸ್ಟು ಶನಿ ಬಂದ್ಬಿಟ್ಟು ಇಲ್ಲಿ ಪೂರ್ವಭದ್ರ 4ನೇ ಪಾದದಲ್ಲಿರ್ಬೋದು, ಉತ್ತರಭದ್ರ 1-2-3-4 ಪಾದ ಇರುತ್ತೆ, ರೇವತಿ 1-2-3-4 ಪಾದಗಳಲ್ಲಿ ಇರುತ್ತೆ. ನೋಡಬೇಕು, ಉತ್ತರಭದ್ರ ನಕ್ಷತ್ರದಲ್ಲಿದ್ದರೆ ಸ್ವಂತ ನಕ್ಷತ್ರ ಆಗುತ್ತೆ, ಪೂರ್ವಭದ್ರ 4ನೇ ಪಾದದಲ್ಲಿದ್ದರೆ ಪುಷ್ಕರಾಂಶದಲ್ಲಿರುತ್ತೆ. ಇವಾಗ ಉತ್ತರಭದ್ರ 2ನೇ ಪಾದದಲ್ಲಾದರೆ ಅದು ಪುಷ್ಕರಾಂಶದಲ್ಲಿರುತ್ತೆ. ರೇವತಿ ನಕ್ಷತ್ರ ಬುಧನ ನಕ್ಷತ್ರಕ್ಕೆ ಪುಷ್ಕರಾಂಶ ಬರೋದಿಲ್ಲ. ನೋಡ್ಕೊಳ್ಳಿ 2 ಗ್ರಹಗಳು ಯಾವ ರೀತಿ ಬಲಿಷ್ಠವಾಗಿದೆ. ಅಂದರೆ ಇಲ್ಲಿ ಒಂದು ಮೈನಸ್ ಏನು ಅಂದರೆ ಶನಿ ತನ್ನ ನೀಚ ಮನೆಯ ಕಡೆಗೆ ಹೋಗ್ತಿರ್ತಾನೆ. ಕೆಲವೊಂದು ಸತಿ ಶನಿಗೆ ಬಲ ಹೀನನಾಗ್ಬೋದು, ಯಾಕಂದರೆ ತನ್ನ ನೀಚದ ಮನೆ ಕಡೆ ಹೋಗ್ತಾ ಇರೋದ್ರಿಂದ. ಏನಾದರೂ ಬೇರೆ ಗ್ರಹಗಳ ದೃಷ್ಟಿ ಶನಿಗೆ ಏನು ಷಡ್ಬಲದಲ್ಲಿ ಬಲ ತಂದುಕೊಡ್ಬೋದು. ಇವನ್ನ ಚೆಕ್ ಮಾಡಬೇಕಾಗುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಮೀನ ಲಗ್ನದ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಮೀನ ಲಗ್ನಕ್ಕೆ ಅಧಿಪತಿ ಗುರು ಆಗ್ತಾನೆ. ಗುರು ಏನಿದ್ದಾನೆ, ಮೇಷರಾಶಿಯಲ್ಲಿ ಕೂತಿದ್ದಾನೆ. ಮೇಷರಾಶಿಯ 2ನೇ ಮನೆಯ ಅಧಿಪತಿ ಕುಜ ಲಗ್ನದಲ್ಲಿ ಮೀನ ಲಗ್ನದಲ್ಲಿ ಕೂತಿದ್ದಾನೆ. ಈ ಲಗ್ನಕ್ಕೆ ಮೀನ ಲಗ್ನಕ್ಕೆ ಕುಜ ರಾಜ ಯೋಗ ಕಾರಕ ಗ್ರಹ ಆಗ್ತಾನೆ. ಗುರು ಬಂದ್ಬಿಟ್ಟು ಲಗ್ನಾಧಿಪತಿ ಮತ್ತು ದಶಮಾಧಿಪತಿ ಆಗ್ತಾನೆ. ಇವೆರಡು ಪರಸ್ಪರ ಮಿತ್ರರು, ಅವರು ಪರಸ್ಪರ ಪರಿವರ್ತನೆ ಯೋಗ ಶುಭವನ್ನು ತಂದುಕೊಡುತ್ತೆ. ಇಲ್ಲೂ ಸತ ಧರ್ಮ ಕರ್ಮಾಧಿಪತಿ ಯೋಗ ಗುರು ಕುಜನಿಗೆ ಉಂಟಾಗಿರುವುದರಿಂದ ಪರಿವರ್ತನೆ ಸಂಬಂಧ ಏರ್ಪಟ್ಟಿರೋದ್ರಿಂದ ಧರ್ಮ ಕರ್ಮಾಧಿಪತಿ ಯೋಗದ ಫಲವನ್ನು ಸತ ಅವರ ಸಂಬಂಧದಿಂದ ಉಂಟಾಗಿದೆ ಅಂತ ಹೇಳಬಹುದು. ಇಲ್ಲಿ ಲಗ್ನದಲ್ಲಿ ನಿಮಗೆ ಆವಾಗಲೇ ಹೇಳಿದ ಮೀನರಾಶಿಯಲ್ಲಿ ಏನಾಗುತ್ತೆ, ರೇವತಿ ನಕ್ಷತ್ರ, ಉತ್ತರಭದ್ರ ನಕ್ಷತ್ರ, ಪೂರ್ವಭದ್ರ 4ನೇ ಪಾದ ಇಷ್ಟು ಇರುತ್ತೆ. ಪೂರ್ವಭದ್ರ 4ನೇ ಪಾದದಲ್ಲಿದ್ದರೆ ತುಂಬ ಒಳ್ಳೆಯದು, ಮಿತ್ರನ ನಕ್ಷತ್ರದಲ್ಲಿ ಇದ್ದ ಹಾಗೆ ಆಗುತ್ತೆ. ಒಂದು ವೇಳೆ ಉತ್ತರಭದ್ರ ನಕ್ಷತ್ರ ಆದರೆ 11 ಮತ್ತು 12ನೇ ಮನೆ ಅಧಿಪತಿಯ ನಕ್ಷತ್ರದಲ್ಲಿದ್ದಂಗಾಗುತ್ತೆ. ಅವನು ಶನಿ 11ನೇ ನಕ್ಷತ್ರದ ಅಧಿಪತಿ. ಉತ್ತರಭದ್ರ ಆದರೆ ಶನಿ ಸ್ಥಿತಿ ಚೆನ್ನಾಗಿದ್ದರೆ, ಶನಿ ಒಂದು ವೇಳೆ ತುಂಬ ಬಲಿಷ್ಠವಾಗಿದ್ದರೆ, ಶನಿ ನಕ್ಷತ್ರದಲ್ಲಿದ್ದರೆ ಅಲ್ಲೂ ಒಂದು ಸತ ಉತ್ತಮ ಹಣಕಾಸು ಕೊಡ್ಬೋದು. ಒಂದು ವೇಳೆ ರೇವತಿ ನಕ್ಷತ್ರದಲ್ಲಿದ್ದರೆ ಬುಧ 4 ಮತ್ತು 7ನೇ ಮನೆ ಅಧಿಪತಿ ಆಗ್ತಾನೆ. ಅವನು ಬುಧ ಏನಾದರೂ ನೋಡಿ ಭದ್ರ ಯೋಗದಲ್ಲಿದ್ದರೆ ಆವಾಗ ಒಳ್ಳೆ ಫಲ ಕೊಡ್ತಾನೆ. ಇಲ್ಲಿ ಕನ್ಯಾದಲ್ಲಿ ಹುಚ್ಚನಾಗ್ತಾನೆ, ಇಲ್ಲಿ ಬುಧ ಇದ್ದರೆ ಬಲಿಷ್ಠವಾಗೇ ಇರ್ತಾನೆ ಅಂತ ಅನ್ಬೋದು. ಒಂದು ವೇಳೆ ಬುಧ ಬಾಧಕಾಧಿಪತಿ, ಮೀನ ಲಗ್ನಕ್ಕೆ ಬಾಧಕಾಧಿಪತಿನೂ ಹೌದು. ನೋಡಬೇಕು, ಪ್ರತಿಯೊಂದು ನೋಡಿ ಬಲಗಳನ್ನ ನೋಡಿ ಇದು ಮಾಡಬೇಕು. ನಿಮಗೇನಂದರೆ ನಾನು ಒಂದೊಂದು ವಿಡಿಯೋ ಮಾಡಬೇಕಾದ್ರೂ ಎಲ್ಲನೂ ರಿಪೀಟ್ ಮಾಡ್ತಿರ್ತೀನಿ. ಇಂಥವನ್ನೆಲ್ಲ ಗಮನ ಇಟ್ಕೊಂಡೇ ನೋಡಬೇಕು ಅನ್ನೋದಕ್ಕೋಸ್ಕರ ನಾನು ಪಾಯಿಂಟ್ಸ್ನ ರಿಪೀಟ್ ಮಾಡ್ತಾ ಇರ್ತೀನಿ. ನೋಡಿ, ಇಲ್ಲಿ ಗುರು ಅಶ್ವಿನಿ ನಕ್ಷತ್ರದಲ್ಲಿರ್ಬೋದು, ಭರಣಿ ನಕ್ಷತ್ರದಲ್ಲಿರ್ಬೋದು, ಕೃತಿಕ 1ನೇ ಪಾದದಲ್ಲಿರ್ಬೋದು. ಕೃತಿಕ 1ನೇ ಪಾದದಲ್ಲಾದರೆ ಇಲ್ಲಿ ಷಷ್ಠಾಧಿಪತಿ ಆಗ್ತಾನೆ. ಆದರೆ ಇಲ್ಲಿ ರವಿ ಎಲ್ಲಿದ್ದಾನೆ ಅಂತ ನೋಡಬೇಕು. 11ನೇ ಮನೆಯಲ್ಲಿ ಏನಾದರೂ ರವಿ ಇದ್ದು ಬಲಿಷ್ಠವಾಗಿದ್ದರೆ ರವಿ ಆವಾಗೂ ಒಳ್ಳೆಯದು. 6ನೇ ಮನೆಯಲ್ಲಿದ್ದರೂ ರವಿ ಸ್ವಂತ ಮನೆ ಬಲಿಷ್ಠವಾಗಿರ್ತಾನೆ, ವಿಪರೀತ ರಾಜಯೋಗದಲ್ಲಿರ್ತಾನೆ. ಕೃತಿಕ ನಕ್ಷತ್ರ 1ನೇ ಪಾದ ಬಂದ್ಬಿಟ್ಟು ಪುಷ್ಕರಾಂಶ ಆಗುತ್ತೆ, ಒಳ್ಳೆಯದು. ಒಂದು ವೇಳೆ ಭರಣಿ ನಕ್ಷತ್ರದಲ್ಲಿದ್ದರೆ ಅಷ್ಟಮಾಧಿಪತಿ ಆಗ್ತಾನೆ, ಅಷ್ಟು ಒಳ್ಳೆಯದಲ್ಲ. ಇನ್ನೊಂದು ಮಾರಕ ಮನೆಯ ಅಧಿಪತಿಯ ಸ್ಥಾನ ಹೊಂದಿರುವುದು
ಗುರು ಭರಣಿ ನಕ್ಷತ್ರದಲ್ಲಿದ್ದರೆ ಮಾರಕ ಸ್ಥಾನದಲ್ಲಿ ಭರಣಿ ನಕ್ಷತ್ರದಲ್ಲಿರೋದು ಅಷ್ಟು ಶುಭ ಅಲ್ಲ. ಧನಯೋಗ ಏನಾದರೂ ಆಕಸ್ಮಿಕ ಧನಯೋಗ, 8ನೇ ಮನೆ ಅಂದರೆ ಹಿಡನ್ ಅಂತ ಹೇಳ್ತೀವಿ, ಆಕಸ್ಮಿಕ ಧನಯೋಗ ಉಂಟಾದರೂ ಉಂಟಾಗ್ಬೋದು. ಅಶ್ವಿನಿ ನಕ್ಷತ್ರದಲ್ಲಿದ್ದರೆ ಆವಾಗ ಆ ಗ್ರಹನ ನೋಡಬೇಕು, ಕೇತುನ ನೋಡಬೇಕು. ಅಶ್ವಿನಿ ನಕ್ಷತ್ರ ಅಧಿಪತಿ ಎಲ್ಲಿದ್ದಾನೆ, ಅವನು ಬಲಿಷ್ಠವಾಗಿದ್ದಾನೆ, ಆ ರೀತಿ ನೋಡಿಕೊಂಡು ಹೇಳಬೇಕು. ಒಂದು ವೇಳೆ ಈ ಗುರು ಜೊತೆನೇ ಕೇತು ಕಲ್ತ್ಬಿಟ್ಟ ಅಂದ್ಕೊಳ್ಳಿ, ಆವಾಗ ಏನಾಗುತ್ತೆ, ಹಣಕಾಸಿನಲ್ಲಿ ಎಷ್ಟೇ ಕೇತು ಗುರು ಕಲ್ತರೂ ಒಂದು ಧಾರ್ಮಿಕ ವಿಷಯಗಳಲ್ಲಿ ಆಸಕ್ತಿ ಇದ್ದರೂ ಅದು ಚಾಂಡಾಲ ಯೋಗ ಆಗ್ಬಿಡುತ್ತೆ. ಆದ್ದರಿಂದ ಕೆಲವೊಂದು ಯೋಗಕ್ಕೆ ಹಣಕಾಸು ಕೊಡ್ಬೋದು, ಬೇರೆ ಕೆಟ್ಟ ಗುಣ ಕೊಡ್ಬೋದು, ಇಲ್ಲ ಒಳ್ಳೆ ಗುಣ ಕೊಟ್ಟಿದೆಯಾ, ಎಷ್ಟು ಡಿಗ್ರಿ ದೂರದಲ್ಲಿದೆ, ಸರ್ಪಯೋಗದಲ್ಲಿದೆಯಾ, ಎಲ್ಲನೂ ಚೆಕ್ ಮಾಡಿಕೊಂಡು ತಿಳ್ಕೊಳ್ಳಿ ವೀಕ್ಷಕರೇ. ನಾನು ಹೇಳ್ತಿರೋ ಪಾಯಿಂಟ್ಸು ನೀವು ಪ್ರತಿಯೊಂದು ಗಮನ ಇಟ್ಟು ತಿಳ್ಕೊತೀರಾ ಅನ್ಕೊತೀನಿ. ಯಾಕಂದರೆ ನಾವು ಯಾವುದೋ ಒಂದು ವಿಡಿಯೋದಲ್ಲಿ ಹೇಳಿರ್ತೀವಿ, ಆ ಪುಷ್ಕರಾಂಶದ ಬಗ್ಗೆ ಮಾಡಿರ್ತೀನಿ, ಮೃತ್ಯು ಭಾಗದ ಬಗ್ಗೆ ಮಾಡಿರ್ತೀನಿ, ಇವಾಗ ಷಡ್ಬಲದ ಬಗ್ಗೆ ಮಾಡಿರ್ತೀನಿ. ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ನಿಮಗೆ ಗೊತ್ತಾಗಲ್ಲ. ಆದ್ದರಿಂದ ನೀವು ನನ್ನ ಎಲ್ಲ ವಿಡಿಯೋಗಳನ್ನು ನೋಡ್ಕೊಂಡು ಬಂದರೆ ನಿಮಗೆ ಬೇಸಿಕ್ ನಾಲೆಡ್ಜ್ ಅನ್ನೋದು ಫಸ್ಟಿಂದ ನಾನು ಕೊಟ್ಟಿರೋ ವಿಡಿಯೋಗಳನ್ನ ತಿಳ್ಕೊಂಬನ್ನಿ, ಆವಾಗ ಗೊತ್ತಾಗುತ್ತೆ. ಮತ್ತು ಪ್ರತಿಯೊಂದು ಯೋಗಗಳ ಬಗ್ಗೆ ಯಾಕೆ ಮಾಡ್ತಿದ್ದೀನಿ ಅಂದರೆ ಜನರಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಕುತೂಹಲ ಇರುತ್ತೆ, ಈ ಏನೇನೋ ಯೋಗ ಇರುತ್ತೆ ಅಂತ. ಈ ಕೆಲವೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಷಯಗಳನ್ನ ಮಧ್ಯದಲ್ಲಿ ಕೊಡ್ತಾ ಇರಬೇಕು ಅಂತ ಹೇಳ್ಬಿಟ್ಟು ಯೋಗಗಳ ಬಗ್ಗೆನೋ ತಿಳ್ಕೊಳ್ಳಿ ಅಂತ ಹೇಳ್ತೀನಿ. 330 ಯೋಗಗಳು ಅಂತ BV ರಾಮನ್ ಅವ್ರದ್ದು ಪುಸ್ತಕ ಇದೆ. ಅವರು ಇದ್ರ ಬಗ್ಗೆ ಒಂದೇ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ನಾನು ಪ್ರತಿಯೊಂದು ಲಗ್ನಕ್ಕೂ ಯಾಕೆ ಕೊಡ್ತಿದ್ದೀನಿ ಅಂದರೆ ಈಗಿನ ಕಾಲದಲ್ಲಿ ನಾವು ಪುಸ್ತಕ ಓದ್ದೇನೋ ಹೇಗೆ ಈಸಿಯಾಗಿ ಸಬ್ಜೆಕ್ಟ್ನ ಒಂದು ವಿಡಿಯೋದಲ್ಲಿ ನಾವು ಕಲೆಕ್ಟ್ ಮಾಡ್ಕೋಬೋದು ಅನ್ನೋದಕ್ಕೆ ನಾನಿಲ್ಲಿ 12 ಲಗ್ನದ್ದು ಕೊಟ್ಟಿದ್ದೀನಿ. ಆದಷ್ಟು ನಾನು ಎಕ್ಸಾಂಪಲ್ಸ್ನ, ಉದಾಹರಣೆ ಕುಂಡ್ಲಿಗಳನ್ನ ಹೆಚ್ಚೆಚ್ಚು ಕೊಡ್ತಿರ್ತೀನಿ, ಕಲಿಯೋ ಅಂಥವ್ರಿಗೆ ಉಪಯೋಗ ಆಗಲಿ ನನ್ನ ವಿಡಿಯೋ ಅಂತ ಹೇಳ್ಬಿಟ್ಟು. ನಿಮಗೆ ಮೊಬೈಲಲ್ಲಿ ಏನಾದರೂ ವಿಷನ್, ನಿಮಗೆ ಗ್ರಹಗಳು ಎಲ್ಲೆಲ್ಲಿದೆ ಅಂತ ಕಾಣಿಸ್ಲಿಲ್ಲ ಅಂದರೆ ಇವಾಗೆಲ್ಲ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಲ್ಯಾಪ್ಟಾಪ್ಗೆ ಹಾಕ್ಕೊಂಡು ನೋಡ್ಬೋದು, ಸಿಸ್ಟಮ್ಗೆ ಡೆಸ್ಕ್ಟಾಪ್ಗಾದರೂ ಹಾಕ್ಕೋಬೋದು, ಟಿ ವಿಯಲ್ಲಾದರೂ ಕನೆಕ್ಟ್ ಮಾಡಿಕೊಂಡು ನೋಡ್ಬೋದು, ಸ್ಕ್ರೀನ್ ಶಾಟ್ ಮಾಡ್ಕೊಂಡು ಎನ್ಲಾರ್ಜ್ ಮಾಡ್ಕೊಂಡು ನೋಡ್ಬೋದು. ಆದಷ್ಟು ನಾನು ಅಕ್ಷರಗಳು ಕಾಣಿಸ್ಲಿ ಅಂತಲೇ ನಾನು ಮಾಡಿರ್ತೀನಿ, ನೀವು ಗಮನ ಇಟ್ಟು ನೋಡಿ ಅಂತ ಹೇಳ್ತೀನಿ. ಮತ್ತು ನೆಕ್ಸ್ಟು ಮುಂದಿನ ವಿಡಿಯೋನ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ. ಒಳ್ಳೆ ವಿಷಯದ ಬಗ್ಗೆ ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗೋಕ್ಕೆ ಬರ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ, ಯಾರಿಗಾದರೂ ಸರಿ ನಿಮ್ಗೆ ಇಷ್ಟ ಬಂದವ್ರಿಗೆ ವಿಷಯನ ಆಸಕ್ತಿ ಇರೋರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಿಂದ ಮುಕ್ತಾಯ ಮಾಡ್ತೀನಿ ವೀಕ್ಷಕರೇ.